ಹಲೋ, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮನೇಲಿರುವಂಥ ಗಪ್ಪಿ ಫಿಶಸ್ನ ತೋರಿಸ್ತೀನಿ. ಫಸ್ಟ್ ಇದು ಟೆರೆಸ್ ಮೇಲೆ ಒಂದು ದೊಡ್ಡ ಡ್ರಮ್ ಇಟ್ಟಿದ್ದೀವಿ, ಅದರಲ್ಲಿ ಬಿಟ್ಟಿರುವಂತಹ ಮೀನುಗಳಿದು. ಇದು ಆ್ಯಕ್ಚುಲಿ ಅರೌಂಡ್ ಒಂದು 200-300 ಮೀನಿದೆ. ಅಡಿಯಲ್ಲಿ ತುಂಬ ಇದೆ ಇನ್ನು. ಸೊ ತುಂಬ ಕಲರ್ಫುಲ್ ಆಗಿರೋ ಫಿಶಸ್, ಸಿಕ್ಕಾಪಟ್ಟೆ ಬೇಗ ಬ್ರೀಡ್ ಮಾಡುತ್ತೆ ಇದು. ಮತ್ತು ಈ ದಾರ ನೂಲುಂಡೆಗಳನ್ನ ಯಾಕೆ ಹಾಕಿರೋದು, ನೈಲಾನ್ ಥ್ರೆಡ್ ಅದು ಯಾಕೆ ಹಾಕಿರೋದು ಅಂತಂದರೆ, ಅದು ಬ್ರೀಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇದೇ ಮೀನುಗಳು ಮರಿಗಳನ್ನ ತಿನ್ನೋಕ್ಕೆ ಶುರು ಹಚ್ಕೊಂಬಿಡುತ್ತೆ. ಸೊ ಅದಾಗಬಾರ್ದು ಅಂತಂದರೆ ಈ ಥರ ನೈಲಾನ್ ಥ್ರೆಡ್ಸು ಇಲ್ಲಾಂದರೆ ಉಲ್ಲನ್ ಆ ಥರ ಥ್ರೆಡ್ ಇಡೋದ್ರಿಂದ ಮರಿಗಳು ಅಲ್ಲಿ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಸೊ ಸ್ವಲ್ಪ ದಿವಸ ಚೆನ್ನಾಗಿ ಬದುಕುತ್ತೆ, ಬೇರೆದಕ್ಕೆ ಒಂದು ಶಿಕಾರಿ ಆಗೋಲ್ಲ ಅದು. ಸೊ ಅದಕ್ಕೋಸ್ಕರ ಈ ಥರ ನೂಲುಂಡೆಗಳನ್ನ ಬಿಡೋದು. ಮತ್ತು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ, ಸಿಕ್ಕಾಪಟ್ಟೆ ಬೇಗ ಬ್ರೀಡಿಂಗ್ ಶುರು ಮಾಡುತ್ತೆ ಇದು. ಇದು ಫಸ್ಟಲ್ಲಿರೋದು. ಮತ್ತು ಇಲ್ಲಿ ಸಣ್ಣ ಸಣ್ಣ ಮರಿಗಳು ಕಾಣುತ್ತೆ ನೋಡಿ, ಇದೆಲ್ಲ ರೀಸೆಂಟಾಗಿ ಆಗಿರೋದೇನೆ. ನೋಡಿ ಕೈಯಲ್ಲಿ ಸಿಗ್ತಲ್ಲ, ಇದೆಲ್ಲ ರೀಸೆಂಟಾಗಿ ಆಗಿರೋದು. ಸೆಕೆಂಡ್ ಫಿಶ್ ಟ್ಯಾಂಕ್ ಬಂದು ನಮ್ಮ ಮನೆ ಒಳಗೆ ಇರೋಂಥದ್ದು. ಇದು ಲಿವಿಂಗ್ ಏರಿಯಾದಲ್ಲಿದೆ. ಇಲ್ಲಿ ಸುಮಾರು ಒಂದು 50-60 ಫಿಶಸ್ ಇದೆ. ಇಲ್ಲಿ ಊಟ ಹಾಕೋದು ಸೀಗಡಿ ಪುಡಿನ ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ಊಟ ಹಾಕೋದಿಲ್ಲ. ಈ ಸಣ್ಣ ಸಣ್ಣ ನೋಡಿ ಪಾರ್ಟಿಕಲ್ಸ್ ಎಲ್ಲ ಹೋಗ್ತಾಯಿದೆಲ್ಲ. ಸೊ ಊಟದ್ದು ಬಂದಿದ್ದ ತಕ್ಷಣ ನೀಟಾಗಿ ಒಂದು ಕಾರ್ನರಿಗೆ ಬರುತ್ತೆ, ಫುಡ್ ಹಾಕೋ ಹೋಲ್ ಹತ್ರ. ಎಷ್ಟು ಕಲರ್ಫುಲ್ ಆಗಿದೆ. ಇಲ್ಲೂ ತುಂಬ ಬ್ರೀಡಿಂಗ್ ಮಾಡಿದೆ, ಬಟ್ ಇಲ್ಲಿ ನಾವು ಇನ್ನೂ ಆ ಥ್ರೆಡ್ ಹಾಕಿಲ್ಲ. ಸೊ ಎಷ್ಟೊಂದು ಮೀನುಗಳು ಸತ್ತೋಗ್ಬಿಟ್ಟಿದ್ದಾವೆ, ಇಲ್ಲಿ ತಿನ್ಕೊಂಬಿಟ್ಟಿದೆ ಬೇರೆ ಮೀನುಗಳು. ಸೊ ಥ್ರೆಡ್ ಹಾಕಬೇಕಿಲ್ಲಿ. ಮತ್ತು ಇಲ್ಲಿ 2-3 ಗಿಡಗಳು ಇಟ್ಟಿದ್ದೀವಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಈ ಮೀನುಗಳನ್ನ ನೋಡೋಕ್ಕೆ. ಅದು ಕೆಲವೊಂದಂತೂ ಬ್ಲೂ ಕಲರ್ಸಲ್ಲಿದೆ ನೋಡಿ, ಅದೆಷ್ಟು ವೈಬ್ರೆಂಟಾಗಿ ಕಾಣುತ್ತೆ. ಅದು ಇದು ಲಿವಿಂಗ್ ಏರಿಯಾದಲ್ಲಿರೋಂಥ ಒಂದು ಫಿಶ್ ಟ್ಯಾಂಕ್. ಸೊ ಇನ್ನೂ ಇದೆ, ಸೊ ಅದನ್ನು ತೋರಿಸ್ತೀವಿ. ಸ್ಲೋ ಮೋಷನಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡಿ. ನಿಮ್ಮ ಮನೇಲೂ ಸಾಕಿ ಗಪ್ಪಿ ಫಿಶಸ್ ಅಂತ ಕೇಳಿ, ತುಂಬ ಕಡಿಮೆ ಬೆಲೆಗೇ ಸಿಗುತ್ತೆ ಅನಿಸುತ್ತೆ. ಸೊ ಇದು ಸ್ವಲ್ಪ ಕಾಸ್ಟ್ಲಿ. ಬೇರೆ ಕಡೆ ಎಲ್ಲ ತೊಗೊಂಡ್ರೆ, ಗೊತ್ತಿರೋರ್ಥ ತೊಗೊಂಡ್ರೆ 20 ರೂಪೀಸ್ 30 ರೂಪೀಸ್ಗೆಲ್ಲ ಪೇರ್ ಕೊಡ್ತಾರೆ. ಸೊ ಕೆಲವೊಂದು ಕಡೆ 50 ರೂಪೀಸ್ ಸಹ ಮಾಡಿದ್ದಾರೆ. ಈ ಥರ್ಡ್ ಫಿಶ್ ಟ್ಯಾಂಕ್ ಬಂದು ನನ್ನ ತಮ್ಮನ ರೂಮಲ್ಲಿರೋದು. ಇಲ್ಲೂ ಸಹ ಅರೌಂಡ್ ಒಂದು 10-20 ಅಷ್ಟೇ ಇರೋದು. ಇದರಲ್ಲಿ ಜಾಸ್ತಿ ಇರೋದೆಲ್ಲ ಟೆರೆಸ್ ಮೇಲೆ ಇರೋದ್ರಲ್ಲಿ. ಆ್ಯಕ್ಚುಲಿ ನಮ್ಮ ಊರಲ್ಲಿ ಇನ್ನೊಂದು ದೊಡ್ಡದು ಟ್ಯಾಂಕ್ ಹಾಕಿ ಬಿಟ್ಟಿದ್ವಿ, 2 ಟ್ಯಾಂಕು. ಸೊ ಅದರಲ್ಲಿ ಸುಮಾರು 1,000-2,000 ಅಷ್ಟು ಮೀನಿದೆ ಅದರಲ್ಲಿ ಸ್ವಲ್ಪ ತೊಗೊಂಡು ಬಂದಿದ್ವಿ. ಅದು ಬ್ರೀಡ್ ಆಗಿ ನಮ್ಮನೇಲಿ ಇಷ್ಟ ಆಗಿದೆ. ಸೊ ಇದು ಇವತ್ತಿನ ವಿಡಿಯೋ. ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.